ಇವತ್ತು ಕರ್ನಾಟಕದಾದ್ಯಂತ ಭಾಳ ದೊಡ್ಡ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಒಂಥರ ಬೇಜಾರದ ವಿಷಾದ ಸಂಗತಿ. ಯಾವ ಬಸವಣ್ಣನ ಆಶಯಗಳು, ಯಾವ ಪಂಚಾಚಾರ್ಯರ ಆಶಯಗಳು, ನಾವು ಯಾಕಂದರೆ ಪಂಚಮಸಾಲಿಗಳಂದ್ರೆ ಪಂಚ ಆಚಾರ್ಯರು. ಇವತ್ತು ನಮ್ಮ ಮಠ ಈ ಒಂದು ಸಮುದಾಯದ ಏಳಿಗೆಗಾಗಿ ಈ ಮಠವನ್ನು ನಾವು ಕಟ್ಟಿದ್ವಿ, ನಮ್ಮ ಹಿರಿಯರು ಕಟ್ಟಿದರು. ಆ ಮಠದ ಉದ್ದೇಶ ಏನು ಅಂತಂದರೆ, ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನ, ಸ್ವಾವಲಂಬನೆಯನ್ನು ಬೆಳೆಸ್ತಕ್ಕಂಥ ಮುಖ್ಯ ಗುರಿಯಾಗಿತ್ತು, ಉದ್ದೇಶವಾಗಿತ್ತು. ಇತಿಹಾಸದ ಪುಟ ಒಂದು ಸರಿ ನೋಡ್ಕೊಂಬಂತು ಅಂತಂದರೆ, ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳಲ್ಲಿ ಪಂಚಮಸಾಲಿ ಅನ್ನೋದೇ ಇರಲಿಲ್ಲ. ಭಾಳಷ್ಟು ಸಮಾಜಗಳು ಬಸವಣ್ಣನ ಕಾಲದಿಂದ ತಮ್ಮ ವೃತ್ತಿ ಆಧಾರಿತ ಒಂದು ಇದರಿಂದ ಗುರುತಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅದು ನಮ್ಮ ಸೋದರ ಆಗಿರ್ತಕ್ಕಂಥ ಬಣಿಜಿಗರಾಗಿರ್ಬೋದು, ಲಾಳಗಂಡರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಹಡಪದರಿಂದ ಹಿಡಿದು ಏನು ನಮ್ಮ ಒಳಪಂಗಡದ ಬರ್ತಕ್ಕಂಥ ಎಲ್ಲ ಒಂದು ಏನು ವೀರಶೈವ ಲಿಂಗಾಯತ ಬರ್ತಕ್ಕಂಥ ಎಲ್ಲ ಸಮುದಾಯಗಳು. ಆದರೆ ಎಲ್ಲೂ ಕೂಡ ಪಂಚಮಸಾಲಿ ಅನ್ನೋದು ಇರಲಿಲ್ಲ. ಕೇವಲ ನಮ್ಮನ್ನು ರಾಜ್ಯದ ಉದ್ದಾಗಲಕ್ಕೆ ಲಿಂಗಾಯತರು ಅಂತ ಕರಿತಾ ಇದ್ರು. ಆದರೆ ನಾವು ಕೂಡ ಕೃಷಿ ಮೂಲದವರಾಗಿರೋದ್ರೆ ಪಂಚ ಆಚಾರಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜ, ನಾವು ಪಂಚಮಸಾಲಿಗರಾಗಿ ನಾವು ಅದನ್ನು ವಿಭಾಗವಾರು ಕರ್ನಾಟಕದಲ್ಲಿ ಪಂಚಮಸಾಲಿಗಳನ್ನು ಬೇರೆ ಬೇರೆ ಇದರಲ್ಲಿ ಕರಿತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನಮಗೂ ಒಂದು ಐಡೆಂಟಿಟಿ ಬೇಕು ಅಂತ, ಲಿಂಗಾಯತ ಇದರಲ್ಲಿ ಒಂದು ಐಡೆಂಟಿಟಿ ಬೇಕು ಅಂತ ನಾವು ಪಂಚಮಸಾಲಿ ಇದನ್ನಂತೂ 2009ರಲ್ಲಿ ಸಂವಿಧಾನಿಕವಾಗಿ ನಮಗೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಪಂಚಮಸಾಲಿ ಅನ್ನೋದು ಸಂವಿಧಾನಿಕವಾಗಿ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ಅಂದಿನ ಯಡಿಯೂರಪ್ಪ ಅವರು ನಮಗೆ ಆ ಒಂದು ಸಂವಿಧಾನದೊಂದು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ನಾವು 2008ರಿಂದ ಪೀಠ ಕಟ್ಟಿದಾಗಿಂದನೂ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿ ಕೃಷಿಕರು ಜಾಸ್ತಿ, ಬಡವರು ಜಾಸ್ತಿ, ಯಾವುದೇ ರಾಜಕೀಯವಾಗಿ ಬಲ ಇಲ್ದಿರ್ತಕ್ಕಂಥದ್ದು, ಉದ್ಯಮದಲ್ಲಿ ಬಲ ಇಲ್ದಿರ್ತಕ್ಕಂಥದ್ದು, ನಮ್ಮ ಯುವಕರಿಗೆ ಚೈತನ್ಯ ತುಂಬಬೇಕು, ನಾವೊಂದು ಮಠ ಸಪ್ರೇಟಾಗಿ ಕಟ್ಕೊಂಡು ಕಂಪ್ಲೀಟ್ಲಿ ಪ್ರತಿ ಗ್ರಾಮ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಸುಮಾರು 6,000 to 7,000 ಹಳ್ಳಿಗಳಲ್ಲಿ ನಮ್ಮ ಸಮಾಜ ಇರೋದರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಸಮಾಜದ ಯುವಕರು ಕೂಡ ಮುಂದಿನ ಫ್ಯೂಚರ್ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಮಠ ಕಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಿಂದೆ ಸ್ವಾಮೀಜಿಗಳನ್ನು ಕೂಡ ತೊಗೊಂಬಂದರು. ಆ ಸಂದರ್ಭದಲ್ಲಿ ಮಠ ಕಟ್ಟಲಿಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸಾಕಷ್ಟು ನಮ್ಮ ಏನು ವೀರಶೈವ ಲಿಂಗಾಯತಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಚೀತು ಅನಿಸ್ಕೊಂಡು ಮಠ ಕಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲರೂ ಕೂಡ ಭಾಳ ಸಶಕ್ತರಾಗಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಎಲ್ಲ ಸಮುದಾಯಗಳು ಭಾಳ ಸಶಕ್ತವಾಗಿ ಬೆಳೆದಿದ್ವು. ಆದರೆ ಯಾವುದೇ ಐಡೆಂಟಿಟಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕಾತಂತಂದರೆ, ಯಾಕಂದರೆ ಕೇವಲ 16, 17, 18 ವರ್ಷ ನಮ್ಮ ಸಮಾಜದ ಹುಟ್ಟಿ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಸಮಾಜವನ್ನು ಮುನ್ನಡೆಸಿದರು. ಭಾಳ ಸುಸೂಕ್ತವಾಗಿ ಚೆನ್ನಾಗಿ ನಡೀತಾ ಇತ್ತು. ಏನೋ ಯಾವುದೋ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಭಾಳ ಉದ್ದೇಶಪೂರ್ವಕವಾಗಿ ಇವತ್ತಿನ ಉಚ್ಚಾಟಿತ ಸ್ವಾಮಿಗಳು ವ್ಯವಸ್ಥಿತವಾಗಿ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡ್ರು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಪಾಪ. ಎಲ್ಲರೂ ಕೂಡ ದೂರದ ಬೆಟ್ಟ ನುಣ್ಣುಣಗ ಅಂತೇಳಿ ನಾವು ಅನ್ಕೊಳ್ತೀವಿ. ಆ ಬೆಟ್ಟದ ಅಡಿಯಲ್ಲಿ ಹೋದಾಗ ಗೊತ್ತಾಗೋದು ಕಲ್ಲು ಮುಳ್ಳಿನ ಒಂದು ವ್ಯವಸ್ಥೆ. ಇವತ್ತು ಎಲ್ಲರೂ ಕೂಡ ಭಾಳ ಜನರು ಹೇಳ್ತಿದ್ದಾರೆ, ವಚನಾನಂದ ಸ್ವಾಮಿಗಳು ಭಾರಿ ಒಳ್ಳೆಯವರು, ಹಂಗೆ ಹಿಂಗೆ ಅವ್ರನ್ನ ಉಚ್ಚಾಟನೆ ಮಾಡಬಾರ್ದು, ಅವ್ರದ್ದು ಹಿಂಗೆ ಹಂಗೆ ಅಂತೇಳಿ ಭಾಳ ಜನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಮಾಧ್ಯಮಗಳ ಮುಖಾಂತರ ನಮಗೆಲ್ಲ ಗೊತ್ತಾಗ್ತಾ ಇದೆ. ನಾವು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಮಾಧ್ಯಮದ ಮುಂದೆ ಬರಲಿಲ್ಲ. ಯಾಕೆಂದರೆ ರಾಜ್ಯದ ಉದ್ದಾಗಲಕ್ಕೂ ಮತ್ತು ಅಕ್ಕಪಕ್ಕದ 2 ರಾಜ್ಯಗಳಿಗೂ ಕೂಡ ನಾವು ತಿರುಗಾಡಿ ಸಂಘಟನೆ ಮಾಡಿರ್ತಕ್ಕಂಥದ್ದು. ನಾವು ಸುಮಾರು 6 ವರ್ಷದಿಂದ ರಾಜ್ಯ ಘಟಕದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ, ವಚನಾನಂದ ಸ್ವಾಮಿಗಳದ್ದು, ಉಚ್ಚಾಟಿತ ವಚನಾನಂದ ಸ್ವಾಮಿಗಳದ್ದು ಅವರ ಬಾಯಿಯೇ ಅವರಿಗೆ ಇವತ್ತು ಕಂಟಕ ಆಗಿರ್ತಕ್ಕಂಥದ್ದು. ಅವರ ಬಾಯಿಯೇ ಅವರಿಗೆ ಕಂಟಕ ಇವತ್ತು. ಏನು ಅಂತಂದರೆ, ಮಾತೆತ್ತಿದ್ರೆ ಅವಾಚ್ಯ ಶಬ್ದಗಳನ್ನು ಬೈತಕ್ಕಂಥದ್ದು, ಯುವಕರನ್ನ ತಮ್ಮ ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು, ಎಲ್ಲಿ ಹೋದಲ್ಲೆಲ್ಲ ಯಾವುದಕ್ಕೆ ಅಡ್ಡಿ ಅಂದರೆ ಅವರು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರನ್ನೆಲ್ಲರನ್ನ ಮೂಲಿಗುಂಪು ಮಾಡ್ತಕ್ಕಂಥದ್ದು. ಇನ್ನೊಂದು ಏನಾದರೂ ಅವರು ಅಲ್ರಿ ಬುದ್ಧಿ ಇದು ಹಿಂಗಲ್ಲ, ಹಿಂಗೆ ಆಗ್ಬೇಕಾಗಿತ್ತು, ಇದು ಈ ಊರಿಗೆ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ, ನಾವು ಬೇರೆಯವರು ಎಲ್ಲ ಜಾತಿಗಳ ಜೊತೆ ನಾವು ಇಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಇಲ್ಲಿ ಬೇರೆ ಥರದ್ದು ಮಾತಾಡ್ಬಾರ್ದು, ಸ್ವಲ್ಪ ಮೆಲ್ಲಕ್ಕೆ ಮಾತಾಡಿ ಅಂತಂದ್ರೆ ನಾನು ಅಂತೇಳಿ ಅಂದರೆ ಭಾಳ ಗಟ್ಟಿಯಾಗಿ ನಮ್ಮನ್ನು ಇದು ಗದರಿಸ್ತಕ್ಕಂಥದ್ದು. ಜೊತೆಗೆ ನನ್ನ ಎದುರಾಕೊಂಡ್ರೆ ನಾನು ತಲೆ ಮೇಲೆ ಕೈ ಇಡೋದು ಗೊತ್ತು, ಕಾಲಿಡೋದು ಗೊತ್ತು ಅಂತೇಳಿ ನಮಗೆಲ್ಲ ಬೆದರಿಕೆ ಆಗ್ತಕ್ಕಂಥದ್ದು. ನಾನು
ನಾನಿಲ್ಲದೆ ಏನು ಬೇಕಾದ್ರೆ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡಬಲ್ಲೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ಈ ಥರದ ಉದ್ದಾಟತನದ ಮಾತುಗಳಿಂದನೇ ಇವತ್ತು ಇಡೀ ರಾಜ್ಯದಿಂದ ಎಲ್ರಿಗೂ ಬೇಸತ್ತಿದ್ದಾರೆ ಇವತ್ತು.